ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ ಏನಪ್ಪ ಅಂದ್ರೆ 13.3 ಕೊನೆಯ ಸೆಕ್ಷನನ್ನು ನೋಡೋಣ. ಆರನೇ ಏನಪ್ಪ ಅಂತಂದ್ರೆ ಈ ಅಭ್ಯಾಸದಲ್ಲಿರುವಂಥ ಆರನೇ ಪ್ರಶ್ನೆಯನ್ನು ಈ ರೀತಿ ಇದೆ. ಒಂದು ಸ್ಥಳೀಯ ದೂರವಾಣಿ ಮಾರ್ಗದರ್ಶಿಯಿಂದ ಯಾದೃಚ್ಛಿಕವಾಗಿ 100 ಉಪನಾಮಗಳು ಅಂದರೆ ಸರ್ನೇಮ್ ಅಡ್ಡೆ ಹೆಸರು ಅಂತ ಕರಿತೀವಿ ನಾವು ಆರಿಸಲಾಗಿದೆ ಮತ್ತು ಉಪನಾಮಗಳಲ್ಲಿರುವ ಆಂಗ್ಲ ಭಾಷೆಯ ಅಕ್ಷರಗಳ ಸಂಖ್ಯೆಯನ್ನು ಆವೃತ್ತಿ ವಿತರಣೆಯನ್ನು ಕೆಳಗಿನಂತೆ ಪಡೆಯಲಾಗಿದೆ. ಅಕ್ಷರಗಳ ಸಂಖ್ಯೆ ಏನಪ್ಪ ಅಂದ್ರೆ 1ರಿಂದ 4, 4ರಿಂದ 7, 7ರಿಂದ 10, 10ರಿಂದ 13, 13ರಿಂದ 16, 16ರಿಂದ 19 ಅಕ್ಷರಗಳ ಸಂಖ್ಯೆಯನ್ನು ಕೊಡಲಾಗಿದೆ. ಉಪನಾಮಗಳ ಸಂಖ್ಯೆಯನ್ನು ಈ ರೀತಿಯನ್ನು ಕೊಡಲಾಗಿದೆ: 6, 30, 40, 16, 4, 4. ಉಪನಾಮಗಳಲ್ಲಿರುವ ಅಕ್ಷರಗಳ ಸಂಖ್ಯೆಯನ್ನು ಮಧ್ಯಾಂಕವನ್ನು ಲೆಕ್ಕಾಚಾರವನ್ನು ಮಾಡಿರಿ. ಉಪನಾಮಗಳಲ್ಲಿರುವಂತಹ ಅಕ್ಷರಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಅಲ್ಲದೆ ಉಪನಾಮಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಮಗೆ ಏನಪ್ಪ ಅಂತಂದ್ರೆ ಇಲ್ಲೂ ಏನಪ್ಪ ಅಂದ್ರೆ ಹಿಂದಿನ ಕ್ಲಾಸ್ದಲ್ಲಿ ಏನಪ್ಪ ಅಂತಂದ್ರೆ ಸರಾಸರಿ ಯಾವ ರೀತಿಯಾಗಿ ಕಂಡುಹಿಡಿದಿದ್ದೆವು, ಬಹುಲಕ ಯಾವ ರೀತಿಯಾಗಿ ಕಂಡುಹಿಡಿದಿದ್ದೆವು ಅಂತ ಸಾಕಷ್ಟು ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ. ಅವುಗಳನ್ನು ಏನಪ್ಪ ಅಂತಂದ್ರೆ ಸೂತ್ರಗಳನ್ನು ಉಪಯೋಗಿಸ್ಕೊಂಡು ನೀವು ಲೆಕ್ಕಾಚಾರವನ್ನು ಮಾಡಿರಿ. ಇವತ್ತಿನ ಕ್ಲಾಸ್ದಲ್ಲಿ ಏನಪ್ಪ ಅಂದ್ರೆ ಮಧ್ಯಾಂಕ ಯಾವ ರೀತಿಯಾಗಿ ಕಂಡುಹಿಡಿತಾರೆ ಅನ್ನೋದು, ಈ ಪ್ರಶ್ನೆಗೆ ಮಧ್ಯಾಂಕ ಯಾವ ರೀತಿಯಾಗಿ ಕಂಡುಹಿಡಿತಾರೆ ಅನ್ನೋದು ತಿಳಿಸ್ಕೊಡ್ತೇನೆ ನೋಡ್ರಿ. ಮೊದಲಿಗೆ ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ ಏನಪ್ಪ ಅಂತಂದ್ರೆ CIಯನ್ನು ಕೊಟ್ಟಿದ್ದಾರೆ, ಅದೇ ರೀತಿ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಕಮ್ಯುನಿಟಿ ಫ್ರೀಕ್ವೆನ್ಸಿ ಏನಪ್ಪ ಅಂದ್ರೆ ಮಧ್ಯಾಂಕ ಕಂಡುಹಿಡಿಯುವಂಥ ಸೂತ್ರ ಗೊತ್ತಿದೆ. ಮಧ್ಯಾಂಕ = L + (n/2) ಇಂಟು ಏನಪ್ಪ ಅಂದ್ರೆ CF - CF / F ಇಂಟು H. ಏನಪ್ಪ ಅಂತಂದ್ರೆ L ಬೇಕಾಗ್ತದೆ, n/2 ಬೇಕಾಗ್ತದೆ, ಏನಪ್ಪ ಅಂತಂದ್ರೆ CF ಬೇಕಾಗ್ತದೆ, F ಬೇಕಾಗ್ತದೆ, H ಬೇಕಾಗ್ತದೆ. ನೋಡಿರಿ ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ ವರ್ಗಾಂತರವನ್ನು ಕೊಟ್ಟಿದ್ದಾರೆ. 1ರಿಂದ 4, 4ರಿಂದ 7, 7ರಿಂದ 10, 10ರಿಂದ 13, 13ರಿಂದ 16, 16ರಿಂದ 19. ಅದೇ ರೀತಿ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ, ಆವೃತ್ತಿಯನ್ನು ಕೊಟ್ಟಿದ್ದಾರೆ. 6, 30, 40, 16, 4, 4. ಕಮ್ಯುನಿಟಿ ಫ್ರೀಕ್ವೆನ್ಸಿ ಏನಪ್ಪ ಅಂತಂದ್ರೆ ಸಂಚಿತ ಆವೃತ್ತಿ ಅಂತ ಕರಿತೀವಿ. ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಬೇಕಾಗ್ತದೆ. ನೆಕ್ಸ್ಟ್ 6 ಏನಪ್ಪ ಅಂದ್ರೆ ಕೂಡಿಸ್ಬೇಕಾಗ್ತದೆ 36, ನೆಕ್ಸ್ಟ್ ಕೂಡಿಸ್ಬೇಕಾಗ್ತದೆ ಎಷ್ಟು 76, ನೆಕ್ಸ್ಟ್ ಕೂಡಿಸ್ಬೇಕು ಎಷ್ಟಾಗ್ತದೆ 92, ನೆಕ್ಸ್ಟ್ 96, ನೆಕ್ಸ್ಟ್ 100. ಏನಪ್ಪ ಅಂತಂದ್ರೆ ಟೋಟಲಿ ಏನಪ್ಪ ಅಂತಂದ್ರೆ n = 100 ಬಂದಿದೆ. ನಮಗೆ n/2 ಬೇಕಾಗಿದೆ. ಅಂದರೆ n/2 ಅಂದರೆ 100/2 ಏನಪ್ಪ ಅಂತಂದ್ರೆ 50 ಆಗ್ತದೆ. n/2 ಅಂದರೆ ಎಷ್ಟು 50 ಅಂತ ನೋಡ್ರಿ. ಕೊಟ್ಟಂಥ ಸಂಚಿತ ಏನಪ್ಪ ಅಂದ್ರೆ ರಚನೆ ಮಾಡಿಕೊಂಡಂತಹ ಸಂಚಿತ ಆವೃತ್ತಿಯಲ್ಲಿ ಏನಪ್ಪ ಅಂತಂದ್ರೆ ಎದಕ್ಕೆ ಸಮೀಪ ಅದೇ 50 ಅನ್ನುವುದನ್ನು ಸ್ವಲ್ಪ ನೋಡ್ರಿ 76ಕ್ಕೆ ಸಮೀಪ ಅದ ಆ ಏನಪ್ಪ ಅಂದ್ರೆ ಸಂಚಿತ ಆವೃತ್ತಿ ಏನಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ನೋಡ್ರಿ. ಆ ಸೆಲೆಕ್ಟ್ ಮಾಡ್ಕೊಂಡಂಥ ವರ್ಗಾಂತರದ ಕೆಳಮಿತಿ ಏನಾಗಿರ್ತದೆ ಅಂದರೆ L = 7, F = 40, CF ಅಂದರೆ ಏನಪ್ಪ ಅಂದ್ರೆ ಆಯ್ಕೆ ಮಾಡ್ಕೊಂಡಂಥ ವರ್ಗಾಂತರದ ಹಿಂದಿನ ಆವೃತ್ತಿ CF = 36. ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ H = ಏನಪ್ಪ ಅಂದ್ರೆ ಅಂತರ ಎಷ್ಟಿದೆ ಏನಪ್ಪ ಅಂದ್ರೆ 4 ಮತ್ತು 1ರ ನಡುವಿನ ಅಂತರ ಎಷ್ಟಿದೆ 3. ಎಲ್ಲದ್ರ ಬಳಿ ಏನಪ್ಪ ಅಂದ್ರೆ ಸೇಮ್ ಇರ್ತದೆ ನೋಡ್ರಿ. ಸೂತ್ರದೊಳಗಡೆ ಹಾಕಮ್ಮಿ L = 7 ಬಂದಿದೆ. 7 + n/2 ಅಂದರೆ 50 ಬಂದಿದೆ. CF ಅಂದರೆ ಎಷ್ಟು ಬಂದಿದೆ 36 ಬಂದಿದೆ. F ಅಂದರೆ ಎಷ್ಟು ಬಂದಿದೆ F ಅಂದರೆ ನೋಡ್ರಿ F ಅಂದರೆ 40 ಇಂಟು H ಅಂದರೆ 3. 7 + 50ರಿಂದ 36 ತೆಗೆದ್ರೆ ಎಷ್ಟು 14 / 40 ಇಂಟು 3 ಎಷ್ಟಾಗ್ತದೆ ನೋಡ್ರಿ 14 3 42
40 1.05 7 + 1.05 ಆಗ್ತದೆ. ಮಧ್ಯಾಂಕ ಈಕ್ವಲ್ ಟು ಕೂಡಿಸ್ರಿ 7 + 1.05 ಅನ್ನೋದನ್ನು ಮಧ್ಯಾಂಕ ಈಕ್ವಲ್ ಟು 8.05 ಏನಪ್ಪ ಅಂತಂದರೆ ಈ ಪ್ರಶ್ನೆಯ ಮಧ್ಯಾಂಕ ಎಷ್ಟು ಬರ್ತದೆ ಅನ್ನೋದಾದರೆ 8.05. ಅದೇ ರೀತಿ ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡೀರಿ. ಏನಪ್ಪ ಅಂದ್ರೆ ಬಹುಲಕವನ್ನು ಈ ಪ್ರಶ್ನೆಗೆ ಕಂಡುಹಿಡೀರಿ. ಈ ಪ್ರಶ್ನೆ ಏನಪ್ಪ ಅಂದ್ರೆ ಮಧ್ಯಾಂಕವನ್ನು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಂಖ್ಯಾಶಾಸ್ತ್ರದ ಕೊನೆಯ ಏನಪ್ಪ ಅಂತಂದ್ರೆ ಅಭ್ಯಾಸದ ಕೊನೆಯ ಪ್ರಶ್ನೆಯನ್ನು ಈ ರೀತಿ ಇದೆ. ಏನಪ್ಪ ಅಂದ್ರೆ 7ನೇ ಪ್ರಶ್ನೆ ಈ ರೀತಿ ಇದೆ. ಒಂದು ತರಗತಿಯ 30 ವಿದ್ಯಾರ್ಥಿಗಳ ತೂಕವನ್ನು ಕೆಳಗೆ ವಿತರಣೆಯನ್ನು ನೀಡುತ್ತಿದೆ. ವಿದ್ಯಾರ್ಥಿಗಳ ತೂಕದ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡ್ರಿ, ಮಧ್ಯಾಂಕ ತೂಕವನ್ನು ಕೊಡಲಾಗಿದೆ. ಕೆಜಿ ಒಳಗಡೆ 40ರಿಂದ 45, 45ರಿಂದ 50, 50ರಿಂದ 55, 55ರಿಂದ 60, 60ರಿಂದ 65, 65ರಿಂದ 70, 70ರಿಂದ 75. ಅದೇ ರೀತಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಡಲಾಗಿದೆ 2, 3, 8, 6, 6, 3, 2. ಅದೇನಪ್ಪ ಅಂತಂದ್ರೆ ಮೊದಲಿಗೆ ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ, ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ CI ಅಂತ ಬರ್ಕೊಳ್ಳೋಣ. ಏನಪ್ಪ ಅಂತಂದ್ರೆ ತೂಕವನ್ನು ವರ್ಗಾಂತರ ಅಂತ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳ ಸಂಖ್ಯೆಯನ್ನು F ಅಂತ ತಿಳ್ಕೊಳ್ಳೋಣ. ಏನಪ್ಪ ಅಂತಂದ್ರೆ CF. ಮಧ್ಯಾಂಕದ ಸೂತ್ರ ಎಲ್ಲರಿಗೂ ಗೊತ್ತಿದೆ. ಮಧ್ಯಾಂಕ ಈಕ್ವಲ್ ಟು L ಪ್ಲಸ್ ಇಂಟು ದಿ ಬ್ರಾಕೆಟ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. ನೋಡ್ರಿ, ಏನಪ್ಪ ಅಂತಂದ್ರೆ ವರ್ಗಾಂತರವನ್ನು ಕೊಟ್ಟಿದ್ದಾರೆ. 40ರಿಂದ 45, 45ರಿಂದ 50, 50ರಿಂದ 55, 55ರಿಂದ 60, 60ರಿಂದ 65, 65ರಿಂದ 70, 70ರಿಂದ 75. ನೋಡ್ರಿ, ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಆವೃತ್ತಿ ಅಂತ ಕರಿತೀವಿ. 2, 3, 8, 6, 6, 3, 2. ಅದೇ ರೀತಿ ಏನಪ್ಪ ಅಂದ್ರೆ ವರ್ಗಾಂತರದ ಏನಪ್ಪ ಅಂದ್ರೆ ಫ್ರೀಕ್ವೆನ್ಸಿ ಏನಪ್ಪ ಅಂದ್ರೆ ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಬೇಕಾಗ್ತದೆ. ಸಂಚಿತ ಆವೃತ್ತಿ ಏನಪ್ಪ ಅಂತಂದ್ರೆ 2 + 3 5, 5 + 8 13, 13 + 6 19, 19 + 6 25, 25 + 28, 28 + 30. n = ಎಷ್ಟು ಬಂದಿದೆ? 30 ಬಂದಿದೆ. ಹಾಗಾದರೆ ಏನಪ್ಪ ಅಂದ್ರೆ ನಮಗೆ n/2 ಬೇಕಾಗಿದೆ. n/2 = ಏನಪ್ಪ ಅಂದ್ರೆ 30, 30/2 ಅಂದರೆ 2 ಅಂದರೆ 50. ಏನಪ್ಪ ಅಂದ್ರೆ 15. 15 ಎದಕ್ಕೆ ಸಮೀಪ ಇದೆ ಏನಪ್ಪ ಅಂತಂದ್ರೆ ನೋಡ್ರಿ, ಏನಪ್ಪ ಅಂತಂದ್ರೆ 19ಕ್ಕೆ ಸಮೀಪವಾಗಿರುವಂಥದ್ದು. ಏನಪ್ಪ ಅಂತಂದ್ರೆ ಯಾವ ಸಂಚಿತ ಬಂದಂಥ ಏನಪ್ಪ ಅಂತಂದ್ರೆ n/2 ವ್ಯಾಲ್ಯೂ ಏನಪ್ಪ ಅಂತಂದ್ರೆ ಅದರ ಮುಂದಿನ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಸಂಚಿತ ಆವೃತ್ತಿದೊಳಗಡೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋಣ. ನೋಡ್ರಿ, ಆಯ್ಕೆ ಮಾಡ್ಕೊಂಡಂಥದ್ದು ಏನಪ್ಪ ಅಂತಂದ್ರೆ ಇದಕ್ಕೆ ನಾವು ಏನು ಅಂತ ಕರಿತೀವಿ. ನೋಡ್ರಿ, L = ಆಯ್ಕೆ ಮಾಡಿಕೊಂಡಂತಹ ಕೆಳಮಿತಿ ಏನಪ್ಪ ಅಂತ ವರ್ಗಾಂತರದ ಕೆಳಮಿತಿಯನ್ನು ನಾವು ಏನಪ್ಪ ಅಂತಂದ್ರೆ L ಅಂತ ತಿಳ್ಕೊಳ್ತೀವಿ 55. ಏನಪ್ಪ ಅಂತಂದ್ರೆ F = ಆಯ್ಕೆ ಮಾಡಿಕೊಂಡಂತಹ ಏನಪ್ಪ ಅಂತಂದ್ರೆ ಆವೃತ್ತಿಯನ್ನು 6 ಅಂತ ಕರಿತೀವಿ. CF ಅಂದರೆ ಏನಪ್ಪ ಅಂತಂದ್ರೆ ಆಯ್ಕೆ ಮಾಡಿಕೊಂಡಂಥ ವರ್ಗಾಂತರದ ಸಂಚಿತ ಆವೃತ್ತಿಯ ಹಿಂದಿನ ಆವೃತ್ತಿ ಅಂತ ಕರಿತೀವಿ 13. H ಅಂತರ ಎಷ್ಟಿದೆ? ಎಲ್ಲದರ ನಡುವಿನ ಅಂತರ ಎಷ್ಟಿದೆ ಅಂದರೆ ವರ್ಗಾಂತರದ ನಡುವಿನ ಅಂತರ ಎಷ್ಟಿದೆ ಅಂದರೆ 5 ಇದೆ. ನೋಡ್ರಿ, ಸೂತ್ರ ಒಳಗಡೆ L = 55 ಪ್ಲಸ್ n ಅಂದರೆ ಎಷ್ಟು? 30/2 ಮೈನಸ್ CF ಅಂದರೆ ಎಷ್ಟು? CF ಅಂದರೆ 13. F ಅಂದರೆ ಎಷ್ಟು ಬಂದಿದೆ? 6 ಬಂದಿದೆ. ಇಂಟು H ಅಂದರೆ 5. 55 ಪ್ಲಸ್ ನೋಡ್ರಿ ಚೆನ್ನಾಗಿ 55 ಪ್ಲಸ್ 2 1 2 15
15 ಮೈನಸ್ 13 ಎಷ್ಟಾಗ್ತದೆ 2/6 ಇಂಟು 5 2 1 2 2 3 6 55 ಪ್ಲಸ್ 5 ಡಿವೈಡೆಡ್ ಬೈ 3 3 1 3 1 0.67 55 ಪ್ಲಸ್ 1.67 55 ಪ್ಲಸ್ 1.67 ಎಷ್ಟಾಗ್ತದೆ 56.67. ಈ ಪ್ರಶ್ನೆ ಏನಪ್ಪ ಅಂತಂದ್ರೆ ಮಧ್ಯಾಂಕ ಎಷ್ಟಾಗ್ತದೆ 56.67 ಆಗ್ತದೆ. ಇಲ್ಲಿವರೆಗೂ ಏನಪ್ಪ ಅಂತಂದ್ರೆ ಎಲ್ಲ ಪ್ರಶ್ನೆಗಳ ಸಂಖ್ಯಾಶಾಸ್ತ್ರದ ಮೇಲೆ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಅಭ್ಯಾಸ 13.1 13.2 13.3 ಮತ್ತು ಉದಾಹರಣೆಗಳ ಜೊತೆಗೆ ಏನಪ್ಪ ಅಂತಂದ್ರೆ ಎಲ್ಲ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಏನಪ್ಪ ಅಂತಂದ್ರೆ ಎಲ್ಲ ಪ್ರಶ್ನೆಗಳ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದು ಸಲ ಏನು ಮಾಡೋಣಪ್ಪ ಅಂತಂದ್ರೆ ಎಲ್ಲ ಸೂತ್ರಗಳನ್ನು ಏನಪ್ಪ ಅಂತಂದ್ರೆ ರಿವಿಷನ್ ಮಾಡೋಣ. ನೋಡ್ರಿ, ಒಂದು ಸಲ ಸೂತ್ರಗಳನ್ನು ರಿವಿಷನ್ ಮಾಡೋಣ. ಮೊದಲಿಗೆ ಸಂಖ್ಯಾಶಾಸ್ತ್ರ ಅಂತ ಬರ್ತದೆ. ಸಂಖ್ಯಾಶಾಸ್ತ್ರದಲ್ಲಿ ಏನಪ್ಪ ಅಂತಂದ್ರೆ 3 ರೀತಿಯಾದಂಥ ಈ ಅಭ್ಯಾಸದಲ್ಲಿ SSLCಗೆ ಬರುವಂಥ ಪ್ರಮುಖವಾಗಿ 3 ಅಂಶಗಳನ್ನು ನಾವು ನೋಡ್ತೀವಿ. 3 ಅಂಶಗಳಲ್ಲಿ ಏನಪ್ಪ ಅಂತಂದ್ರೆ ಒಂದನೇದು ಸರಾಸರಿ, ಎರಡನೇದು ಬಹುಲಕ, ಮೂರನೇದು ಮಧ್ಯಾಂಕ. 3 ಅಂಶಗಳನ್ನು ನೋಡ್ತೀವಿ. ಸರಾಸರಿಯಲ್ಲಿ ಮತ್ತೆ ಏನಪ್ಪ ಅಂತಂದ್ರೆ 3 ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತೀವಿ. ನೋಡ್ರಿ, ಒಂದು ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯೋದು, ಒಂದು ಅಂದಾಜು ವಿಧಾನದಿಂದ, ಒಂದು ಹಂತ ವಿಚಲನ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿತು. ನೋಡ್ರಿ, ನೇರ ವಿಧಾನದಿಂದ ಕಂಡುಹಿಡಿಯುವಂಥ ಸೂತ್ರ ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಏನಪ್ಪ ಅಂದರೆ x ಬಾರ್ ಈಕ್ವಲ್ ಟು ಸಿಗ್ಮಾ fi xi ಡಿವೈಡೆಡ್ ಬೈ ಸಿಗ್ಮಾ fi. ಅದೇ ರೀತಿ ಅಂದಾಜು ವಿಧಾನದಿಂದ ಸೂತ್ರವನ್ನು ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿತಾರೆ ಅನ್ನೋದಾದರೆ x ಬಾರ್ ಈಕ್ವಲ್ ಟು ಸಿಗ್ಮಾ ಏನಪ್ಪ ಅಂತಂದ್ರೆ a ಪ್ಲಸ್ ಸಿಗ್ಮಾ fi di ಡಿವೈಡೆಡ್ ಬೈ ಸಿಗ್ಮಾ fi. ಅದೇ ರೀತಿ ಏನಪ್ಪ ಅಂದ್ರೆ ಹಂತ ವಿಚಲನ ವಿಧಾನದಿಂದ ಸರಾಸರಿನ ಯಾವ ರೀತಿಯಾಗಿ ಕಂಡುಹಿಡಿತಾರೆ ಅನ್ನೋದಾದರೆ x ಬಾರ್ ಈಕ್ವಲ್ ಟು a ಪ್ಲಸ್ ಸಿಗ್ಮಾ fi ui ಡಿವೈಡೆಡ್ ಬೈ ಸಿಗ್ಮಾ fi ಇಂಟು h. ಏನಪ್ಪ ಅಂತಂದರೆ ಇವು ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಬರ್ತವೆ. ಅದೇ ರೀತಿ ಏನಪ್ಪ ಅಂದ್ರೆ ಬಹುಲಕ ಕಂಡುಹಿಡಿಯುವಂಥ ಸೂತ್ರ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ದಿ ಬ್ರ್ಯಾಕೆಟ್ f1 ಮೈನಸ್ f0 ಡಿವೈಡೆಡ್ ಬೈ 2f1 ಮೈನಸ್ f0 ಮೈನಸ್ f2 ಇಂಟು h. ಈ ಸೂತ್ರವನ್ನು ಬರ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಮಧ್ಯಾಂಕ ಕಂಡುಹಿಡಿಯುವಂಥ ಸೂತ್ರ ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ದಿ ಬ್ರ್ಯಾಕೆಟ್ n/2 ಮೈನಸ್ cf ಡಿವೈಡೆಡ್ ಬೈ f ಇಂಟು h. ಏನಪ್ಪ ಅಂತಂದ್ರೆ ಈ ರೀತಿಯಾದಂತಹ ಏನಪ್ಪ ಅಂತಂದ್ರೆ ಪ್ರಮುಖವಾದಂಥ ಸೂತ್ರಗಳನ್ನು ಬರ್ತವೆ. ಸರಾಸರಿಯನ್ನು ಕಂಡುಹಿಡಿಯುವಂಥದ್ದು, ಬಹುಲಕವನ್ನು ಕಂಡುಹಿಡಿಯುವಂಥದ್ದು, ಮಧ್ಯಾಂಕವನ್ನು ಕಂಡುಹಿಡಿಯುವಂಥದ್ದು. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕಕ್ಕೆ ಇರುವಂತಹ ಸಂಬಂಧ ಯಾವ ರೀತಿ ಇದೆ ಅಂತೇಳಿ ಏನಪ್ಪ ಅಂತಂದ್ರೆ ಒಂದು ರೀತಿಯಾಗಿ ಪ್ರಶ್ನೆಯನ್ನು ಬರುವಂಥ ಸಾಧ್ಯತೆ ಇರ್ತದೆ. ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಯಲ್ಲಿ ಬರುವಂಥ ಸಾಧ್ಯತೆ ಇರ್ತದೆ. ನೋಡ್ರಿ, ಮೂರು ಮಧ್ಯಾಂಕ ಈಕ್ವಲ್ ಟು ಒಂದು ಬಹುಲಕ ಪ್ಲಸ್ 2 ಸರಾಸರಿ. ಏನಪ್ಪ ಅಂತಂದ್ರೆ ಇವುಗಳ ನಡುವಿನ ಸಂಬಂಧ ಅಂತ ಬರ್ತದೆ. ಸಂಬಂಧ ಯಾವ ರೀತಿ ಇದೆ ಅಂದರೆ 3 ಮಧ್ಯಾಂಕ ಈಕ್ವಲ್ ಟು 1 ಬಹುಲಕ ಪ್ಲಸ್ 2 ಸರಾಸರಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಈ ರೀತಿ ಸಂಬಂಧವನ್ನು ಬರ್ತದೆ. ಈ ಸಂಖ್ಯಾಶಾಸ್ತ್ರದ ಪಾಠದ ಮೇಲೆ ಎಲ್ಲ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಏನಪ್ಪ ಅಂತಂದ್ರೆ ಪ್ರತಿಯೊಂದು ಪ್ರಶ್ನೆಯನ್ನು ಏನಪ್ಪ ಅಂತಂದ್ರೆ ಬಹಳ ಚೆನ್ನಾಗಿ ಏನಪ್ಪ ಅಂತಂದ್ರೆ ಶುದ್ಧವಾಗಿ ಏನಪ್ಪ ಅಂತಂದ್ರೆ ಅರ್ಥ ಮಾಡ್ಕೊಂಡಿದ್ದೀವಿ. ಏನಪ್ಪ ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನು ನಿಂಬಲ್ಲಿದ್ದು ಅಂದರೆ ಏನಪ್ಪ ಅಂತಂದ್ರೆ ಬರಲಿಲ್ಲ ಅಂದರೆ ಏನಪ್ಪ ಅಂತಂದ್ರೆ ನಮಗೆ
843148148 ಈ ನಂಬರ್ 89 ಈ ನಂಬರ್ಗೆ ಏನಪ್ಪ ಅಂತಂದ್ರೆ ವಾಟ್ಸಪ್ ಮಾಡಿರಿ. ನಿಮ್ಗೆ ಏನಪ್ಪ ಅಂತಂದ್ರೆ ನೀವು ಪ್ರಶ್ನೆಗಳನ್ನು ಬಿಡಿಸಿ ನಿಮಗೆ ಏನಪ್ಪ ಅಂದ್ರೆ ವಾಟ್ಸಪ್ಗೆ ಏನಪ್ಪ ಅಂತಂದ್ರೆ ನಾನು ಕಳಿಸ್ತೀನಿ. ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಏನಪ್ಪ ಅಂತಂದ್ರೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಹಾಗೆ ಏನಪ್ಪ ಅಂತಂದ್ರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.